ಸೊ ಹಾಯ್ ಗೈಸ್, ನಾನು ನಿಮ್ಮ ಸ್ಕೈ ವ್ಲಾಗರ್. ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಆ್ಯಡ್ಸೆನ್ಸ್ ಅಕೌಂಟು ವೆರಿಫಿಕೇಷನ್ ಚೆಕ್ ಯಾವಾಗ ಆಗುತ್ತೆ, ಹೆಂಗಾಗುತ್ತೆ ಅನ್ನೋದು. ಸೊ ಅದಕ್ಕೋಸ್ಕರ ನನಗೂ ಎಷ್ಟೊಂದು ಕನ್ಫ್ಯೂಷನ್ಸ್ ಇತ್ತು. ನಾನು ಎಷ್ಟೊಂದು R&D ಮಾಡಿದ ಮೇಲೆ ಸೊ ನನಗೂ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬಂದಿದೆ. ಸೊ ಅದಕ್ಕೆ ನಾನು ಈ ವಿಡಿಯೋ ಯಾರಿಗಾದರೂ ಹೆಲ್ಪ್ ಆಗುತ್ತೆ. ಕನ್ನಡದಲ್ಲಿ ಆಲ್ಮೋಸ್ಟ್ ಕಮ್ಮಿ ಈ ಥರ ವಿಡಿಯೋಗಳು, ವೆರಿಫಿಕೇಷನ್ ವಿಡಿಯೋಗಳು ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋಣ ಅಂತ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇಲ್ಲಿ ನೋಡ್ಬೋದು ನೀವು, ಯುವರ್ ಪೇಮೆಂಟ್ಸ್ ಆರ್ ಆನ್ ಹೋಲ್ಡ್ ಬಿಕಾಸ್ ಆಫ್ ಯು ನೀಡ್ ಟು ವೆರಿಫೈ ಯುವರ್ ಅಡ್ರೆಸ್ ಅಂತ ಇದೆ. ಸೊ ಇದು ಬಂದಾಗ ಟೆನ್ಷನ್ ಆಗೋ ಏನೂ ಇದಿಲ್ಲ. ಸೊ ಏನು ಟೆನ್ಷನ್ ಆಗಬೇಡಿ, ಏನೂ ತೊಂದರೆ ಇಲ್ಲ. ಇದು ಏನು ಪ್ರಾಬ್ಲಮ್ ಅಲ್ಲ, ಜಸ್ಟ್ ಇದು ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ, ವೆರಿಫಿಕೇಷನ್ ಮಾಡಿ ಅಂತ. ನಾನು ನಿನ್ನೆ ತಾನೇ, ಸೊ ನೋಡ್ಬೋದು ನೀವು ಇಲ್ಲಿ ಡೇಟ್ ಇದೆ ಸೆಂಟಲ್ಲಿ. ಸೊ ಇಲ್ಲಿ ಡೇಟ್ ಇದೆ, ಸೊ ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು ಇಲ್ಲಿ. ಸೊ ಓಕೆನಾ, ಸೊ ಕಂಪ್ಲೀಟೆಡ್ ಅಂತ ಆ್ಯಕ್ಚುಲಿ ನಿನ್ನೆ ಮಾಡಿರೋದು. ಸೊ ಇವತ್ತು ಎಕ್ಸೆಪ್ಟ್ ಆಗಿದೆ, ಅದು ಪ್ರೊಸೆಸ್ಸಲ್ಲಿರುತ್ತೆ. ಸೊ ಇದು ಯಾವಾಗ ಬರುತ್ತೆ ಅನ್ನೋದು ಇದೆ. ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಇದು ಯಾವಾಗ ಬರುತ್ತೆ, ಯಾವಾಗ ನಮಗೆ ಆ್ಯಡ್ಸೆನ್ಸ್ ಅಕೌಂಟು 6 ಡಿಜಿಟ್ಸ್ ಪಿನ್ ಕೊಡುತ್ತೆ ಅಂತ. ಸೊ ಮೇನ್ ಈ ಐಡೆಂಟಿಟಿ ವೆರಿಫಿಕೇಷನ್, ನೀವು ವೆರಿಫಿಕೇಷನ್ ಚೆಕ್ ಮಾಡಿದ್ರೆ ನಿಮ್ಗೆ ಏನೂ ಇರೋಲ್ಲ, ಇಲ್ಲಿ ಬ್ಲ್ಯಾಂಕ್ ಇರುತ್ತೆ, ನಿಮಗೇನು ಇರೋದೇ ಇಲ್ಲ ಇಲ್ಲಿ. ಸೊ ಯಾಕೆ ಇರೋಲ್ಲ ಅಂತಂದರೆ, ಸೊ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟು ನಿಮ್ದು ಏನು ಇವಾಗ ಹೊಸ ಮೊನೆಟೈಸೇಷನ್ ಆಗಿರೋ ಚಾನಲ್ಗಳಿದ್ದಾವೆ. ಸೊ ಅಲ್ಲಿ ನಿಮಗೆ ಮಿನಿಮಮ್ $10, ಸೊ ಮಿನಿಮಮ್ $10 ಜನ್ರೇಟ್ ಆಗಿರಬೇಕು. ಸೊ ಮಿನಿಮಮ್ $10 ಜನ್ರೇಟ್ ಆದಮೇಲೆ ಸೊ ಈ ವೆರಿಫಿಕೇಷನ್ ಐಡೆಂಟಿಟಿ ಬರುತ್ತೆ ನಿಮಗೆ. ಸೊ ಈ ಐಡೆಂಟಿಟಿ ಬಂದಾಗ ನಿಮಗೆ ಫಸ್ಟು ಎರಡೂ ಕೊಟ್ಟಿರ್ತೀರಿ ನೀವು. ಅಡ್ರೆಸ್ ವೆರಿಫಿಕೇಷನಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ಸು ಇರುತ್ತೆ. ಸೊ ಐಡೆಂಟಿಟಿ ವೆರಿಫಿಕೇಷನ್ ಆವಾಗ ಬರುತ್ತೆ ನಿಮಗೆ $10 ಆದಮೇಲೆ. ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟಲ್ಲಿ $10 ಆದಮೇಲೆ ಐಡೆಂಟಿಟಿ ವೆರಿಫಿಕೇಷನ್ ಆವಾಗ ನಿಮಗೆ ಎನೇಬಲ್ ಆಗುತ್ತೆ. ಆವಾಗ ನೀವು ನಿಮ್ಮ ಆಧಾರ್ ಕಾರ್ಡ್ ಕೇಳಲ್ಲ, ಪ್ಯಾನ್ ಕಾರ್ಡು, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು. ಸೊ ಈ 3 ಐ ಥಿಂಕ್ ವೋಟರ್ ID. ಸೊ ಈ 3-4 ಐಟಮ್ಸಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ, ಅದರದ್ದು ಒಂದು ಏನು ಫೋಟೋ ಇರುತ್ತೆ. ಸೊ ಅದನ್ನು ನೀಟಾಗಿ ಫೋಟೋ ತೆಗೆದು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೇಳುತ್ತೆ. ಐಡೆಂಟಿಟಿ ವೆರಿಫಿಕೇಷನ್ ಎಕ್ಸೆಪ್ಟ್ ಮಾಡಿದ್ರೆ 24 hours ಪ್ರೊಸೆಸಲ್ಲಿರುತ್ತೆ. ಸೊ ಇಮಿಡಿಯೇಟ್ ಏನೂ ತೋರಿಸಲ್ಲ. ಆವಾಗ ನಿಮಗೆ ಈ ಥರ ಬೇರೆ ತೋರಿಸ್ತಾ ಇರುತ್ತೆ. 2 ವೆರಿಫಿಕೇಷನ್ ಚೆಕ್ ಅಂತ ಬಂದಿರುತ್ತೆ. ವೆರಿಫಿಕೇಷನ್ ಮಾಡಿದ ಮೇಲೆ ಕಂಪ್ಲೀಟೆಡ್ ಅಂತ ಬರುತ್ತೆ. ಒಂದು ಮೇಲು ಜನ್ರೇಟ್ ಆಗುತ್ತೆ ನಿಮಗೆ. ಸೊ ನಿಮ್ಮದು ಐಡೆಂಟಿಟಿ ಕನ್ಫರ್ಮ್ ಆಗಿದೆ ಅಂದ್ಬಿಟ್ಟು. ಸೊ 24 hours ಟೈಮ್ ತೊಗೊಳುತ್ತೆ. ಸೊ ನನಗೆ ಇವತ್ತು ನೀವು ನೋಡ್ಬೋದು 27 ಜುಲೈ, ನಾನು ಆ್ಯಕ್ಚುಲಿ 26 ಜುಲೈ ನಾನು ಮಾಡಿದ್ದು. ಸೊ 27 ಜುಲೈಗೆ ನನಗೆ ಕಂಪ್ಲೀಟೆಡ್ ವೆರಿಫಿಕೇಷನ್ ಅಂತ ಬಂದು, ಅಡ್ರೆಸ್ ವೆರಿಫಿಕೇಷನ್ ನನಗೆ ಇವತ್ತು ಕೊಟ್ಟಿದ್ದಾರೆ. ನಿನ್ನೆ ಬರೀ ಐಡೆಂಟಿಟಿ ವೆರಿಫಿಕೇಷನ್ ಕೊಟ್ಟಿದ್ದರು. ಸೊ ಇವತ್ತು ನನಗೆ ಅಡ್ರೆಸ್ ವೆರಿಫಿಕೇಷನ್ ಆಪ್ಷನ್ ನನಗೆ ಕೊಟ್ಟಿದ್ದಾರೆ. ನೀವು ಹೆಂಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತಂದರೆ, ನೀವು ಕೊಟ್ಟಿರೋ ಒಂದು ಅಡ್ರೆಸ್ ಪ್ರೂಫ್, ಇದು ಅಡ್ರೆಸ್ಸು, ದಿಸ್ ಇಸ್ ಮೈ ಅಡ್ರೆಸ್, ನನ್ನ ಅಡ್ರೆಸ್ ಇದೆ ಅಲ್ಲಿ. ಸೊ ಈ ಥರ ನೀವು ಅಡ್ರೆಸ್ಸಲ್ಲಿ 2 ಸೆಂಟ್ ಅಂತ ಡೇಟ್ ಇರುತ್ತೆ, 2 ಅಂತ ಐಡೆಂಟಿಟಿ ಕನ್ಫರ್ಮ್ ಆದಮೇಲೆ ಇಲ್ಲಿ ನಿಮಗೆ ಸೆಂಟ್ ಮತ್ತು 2 ಅಂತ ಇರುತ್ತೆ. ಈ 2 ಅಂತ ಏನಿದೆಯಲ್ಲ, ಪ್ರಾಪರಾಗಿ ನಿಮ್ಮ ಅಡ್ರೆಸ್ನ ಮೆನ್ಷನ್ ಮಾಡಿ. ಏಕೆಂದರೆ ನಾನಿವಾಗಿರೋದು ಬೆಂಗಳೂರಲ್ಲಿ. ಸೊ ನನ್ನ ಐಡೆಂಟಿಟಿ ವೆರಿಫಿಕೇಷನ್ ಅದು ಊರ್ದಿರೋದು. ಓಕೆ, ಬಟ್ ನಿಮಗೆ ಎಲ್ಲಿ ಬರಬೇಕು ಲೆಟ್ರು, ಈ 6 ಡಿಜಿಟ್ ಲೆಟ್ರ್ ಬರುತ್ತೆ ನಿಮಗೆ. ಸೊ ಈ ಕೊರಿಯರ್ ಥ್ರೂ ಬರುತ್ತೆ ಇದು. ಈ 6 ಡಿಜಿಟ್ಸು ನಿಮಗೆ ಪಿನ್ ಜನ್ರೇಟ್ ಆಗುತ್ತಲ್ಲ, ಈ ಪಿನ್ನು ನಿಮಗೆ ಕೊರಿಯರ್ ಮಾಡ್ತಾರೆ ಯಾರು, ಆ್ಯಡ್ಸೆನ್ಸ್ ಅವರು. ಆವಾಗ ನಿಮ್ಮ ಪೇಮೆಂಟು ಅವರು ರಿಲೀಸ್ ಮಾಡ್ತಾರೆ. ಓಕೆನಾ. ಸೊ ಈ ಜನ್ರೇಟು ನಿಮಗೆ 3 ಅಟೆಂಪ್ಟ್ ಅಷ್ಟೇ ಇರುತ್ತೆ. ನೀವು 3 ಸಲ ಸಬ್ಮಿಟ್ ಮಾಡ್ಬೋದು. ನಾನು ಇವಾಗ 1 ಸಲ ಮಾಡಿದ್ದೀನಿ. ಸೊ ನನಗೆ ಇನ್ನೂ 3 ಅಟೆಂಪ್ಟ್ಸ್ ಇದೆ. ಐ ಥಿಂಕ್ 7 to 10 days ತೊಗೊಳುತ್ತೆ, ಪ್ರೊಸೆಸ್ ಇದೆ. ಸೊ 7 to 10 days ನನಗೆ ಪಿನ್ ಬಂದಮೇಲೆ ಇನ್ನೊಂದು ವಿಡಿಯೋ ಹಾಕ್ತೀನಿ ಇದ್ರ ಮೇಲೆ. ಓಕೆನಾ. ಸೊ ಇದ್ರ ಬಗ್ಗೆ ನಿಮಗೇನಾದರೂ ಐ ಥಿಂಕ್ ಕನ್ಫ್ಯೂಷನ್ಸ್ ಇದ್ದರೆ ಐ ಥಿಂಕ್ ಕ್ಲಿಯರ್ ಆಗಿದೆ ಅನ್ಕೊತೀನಿ. ಯುವರ್ ಪೇಮೆಂಟ್ ಹೋಲ್ಡ್ ಬಿಕಾಸ್ ಆಫ್ ಯು ನೀಡ್ ಟು ವೆರಿಫೈ ಯುವರ್ ಅಡ್ರೆಸ್ ಯಾಕೆ ಬಂದಿದೆ ಅಂತಂದರೆ, ಇವಾಗ ನಿಮ್ಮದು $10 ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಯಾಕೆ ಇಷ್ಟು ದಿನ ಇದು ಬಂದಿರಲ್ಲ ಅಂತಂದರೆ, $10 ಆಗಿರಲ್ಲ ನಿಮ್ಮ ಅಕೌಂಟಲ್ಲಿ. ಸೊ ಅದಕ್ಕೆ ಬಂದಿರಲ್ಲ. ಸೊ $10 ಆದಮೇಲೆ ಸೊ ಇವೆರಡು ಆಪ್ಷನ್ ಬರುತ್ತೆ. ಐಡೆಂಟಿ ವೆರಿಫಿಕೇಷನ್ ಮಾಡಿದ ಮೇಲೆ 12 hours ಆದಮೇಲೆ ಮತ್ತೆ ಅಡ್ರೆಸ್ ವೆರಿಫಿಕೇಷನ್ ಕೇಳುತ್ತೆ. ನೀವು ಜನ್ರೇಟ್ ಮಾಡಿರೋ ಅಡ್ರೆಸ್ಸು ಏನಿರುತ್ತಲ್ಲ, ಆ ಅಡ್ರೆಸ್ಸಿಗೆ ಈ ಒಂದು 6 ಡಿಜಿಟ್ ವೆರಿಫಿಕೇಷನ್ ಪಿನ್ನ ಕಳಿಸ್ಕೊಡ್ತಾರೆ ಆ್ಯಡ್ಸೆನ್ಸ್ ಅಕೌಂಟವರು ವಿತ್ ಕೊರಿಯರಲ್ಲೇ ಬರುತ್ತೆ. ಓಕೆನಾ. ಸೊ ಇದು ಬಂದಿಲ್ಲ ಅಂತಂದರೆ ನಿಮಗೆ 3 ಅಟೆಂಪ್ಟ್ಸ್ ಇದೆ. ಸೊ ನೀವು ಮತ್ತೆ ತಿರ್ಗಾ ಇದನ್ನು ಅಟೆಂಪ್ಟ್ ಮಾಡಿ ಪಿನ್ನ ಜನ್ರೇಟ್ ಮಾಡ್ಬೋದು. ಸೊ ಇದನ್ನು ನೆಕ್ಸ್ಟ್ ವಿಡಿಯೋಯಲ್ಲಿ ನಿಮಗೆ ನನ್ನ ಪಿನ್
ಮನೆಗೆ ಬಂದು ರೀಚ್ ಆದಮೇಲೆ ಇದನ್ನು ನೆಕ್ಸ್ಟ್ ವೀಡಿಯೋಲಿ ಯಾವ ಥರ ಮುಂದಿನ ಪ್ರೊಸೆಸ್ ಇರುತ್ತೆ ಅಂದ್ಬಿಟ್ಟು ಸೊ ಹೇಳ್ಕೊಡ್ತೀನಿ. ಸೊ ಐ ಥಿಂಕ್ ಇದರ ಪ್ರಾಬ್ಲಮ್ ಯಾರಿಗಾದ್ರೂ ಇದ್ದರೆ ಐ ಥಿಂಕ್ ಪೇಮೆಂಟ್ ಹೋಲ್ಡ್ ಮೆಥಡ್ ಯಾವುದಾದ್ರೂ ಇರೋ ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆಗಿದ್ದರೆ ಐ ಹೋಪ್ ನಿಮ್ಗೆ ಹೆಲ್ಪ್ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಓಕೆನಾ. ಸೊ ಒಳ್ಳೊಳ್ಳೆ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಮಿಸ್ ಮಾಡಬೇಡಿ. ಓಕೆನಾ.